ಕೊನೆಗೆ 2018ರಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ದಾಗ ಅಂಡರ್ ಸೆಕ್ರೆಟರಿ ಸೈನ್ ಹಾಕ್ಲಿಕ್ಕಿಲ್ಲ ಅಂತಕ್ಕಂಥ ಮೆಂಬರ್ ಸೆಕ್ರೆಟರಿ ಸೈನ್ ಹಾಕೋದಿಲ್ಲ ಅಂತ ನೋಡಿ ಅವರು ಆ ಕೇಸಿನ ಫೈಲನ್ನು ರಿಜೆಕ್ಟ್ ಮಾಡ್ತಾರೆ ಸನ್ಮಾನ್ಯ ಕುಮಾರಣ್ಣವರು. ಬಿಕಾಸ್ ಸ್ವಾಭಾವಿಕವಾಗಿ ಹಲವಾರು ಸಂಶಯಗಳಿಗೆ ಕಾರಣ ಆಗ್ತದೆ. ಈಗ ಅವರಲ್ಲೇ ವಿಶ್ವಾಸ ಇಲ್ಲ ಅಂದಾಗ, ಈಗ ಮೆಂಬರ್ ಸೆಕ್ರೆಟರಿನ ಸೈನ್ ಹಾಕದೆ ಹೋದಾಗ ಅದನ್ನ ಅಂದಿನ ಮುಖ್ಯಮಂತ್ರಿಗಳು ಕುಮಾರಣ್ಣ ಅವರು ಯಾವ ರೀತಿ ಮುಂದುವರಿಸಬಹುದು ಅಂತಕ್ಕಂಥದ್ದು ಅವ್ರ ಮುಂದೆ ಬಂದಂತ ಸಂದರ್ಭದಲ್ಲಿ ಫೈಲ್ನ ರಿಜೆಕ್ಟ್ ಮಾಡ್ತಾರೆ. ಅದಕ್ಕೆ ಖರ್ಚು ವೆಚ್ಚ ಎಷ್ಟು ಮಾಡ್ಕೊಂಡಿದ್ದೀರಿ ನೀವು? 180 ಕೋಟಿ ರೂಪಾಯಿ ಟ್ಯಾಕ್ಸ್ ಪೇಯರ್ಸ್ ಮನಿನ ಖರ್ಚು ಮಾಡ್ಕೊಂಡಿದ್ದೀರಿ. 180 crores, ಒಂದಲ್ಲ ಎರಡಲ್ಲ 180 ಕೋಟಿ. ಹೋಗ್ಲಿ, ಇದನ್ನ ನೀವು ವೈಜ್ಞಾನಿಕವಾಗಾದ್ರೂ ಮಾಡಿದ್ದೀರಾ ಈ ಸರ್ವೆನಾ? ನೀವು ಜಾತಿ ಗಣತಿ ಲೆಕ್ಕಾಚಾರ ಮಾಡಬೇಕು ಅಂದ್ರೆ ಇವತ್ತು ನಮಗೆಲ್ಲ ತಿಳಿದ ಮಟ್ಟಕ್ಕೆ ಒಂದು 6 ಕೋಟಿ 70 ಲಕ್ಷವರೆಗೂ ನಾವೆಲ್ಲರೂ ರಾಜ್ಯದಲ್ಲಿ ಜನ ಇದ್ದಾರೆ ಅಂತಕ್ಕಂಥದ್ದು ನಾವು ಭಾವಿಸಿದ್ದೀವಿ. ಈಗ ಈ ಸರ್ವೆ ನೀವು ಯಾವ ರೀತಿ ಕಂಡಕ್ಟ್ ಮಾಡಿದ್ದೀರಿ? ಸರ್ವೆನ ನೀವು ಸ್ಯಾಂಪಲ್ ರೀತಿ ಕಂಡಕ್ಟ್ ಮಾಡಿದ್ರೆ, ಯಾಕೆಂದ್ರೆ ಆಗಿರುವಂಥದ್ದು ಸ್ಯಾಂಪಲ್ ರೀತಿನೇ ಇದು, ರಾಜ್ಯಕ್ಕೆ ಅಧಿಕಾರ ಇರೋದು ಅದೇ. ಇದರಲ್ಲಿ ನಿಮಗೆ ಯಾವ ರೀತಿ ಸ್ಪಷ್ಟತೆ ಸಿಗುತ್ತೆ? ಪ್ರತಿ ಮನೆಗಳಿಗೂ ನೀವು ಹೋಗ್ಲಿಕ್ಕೆ ಆಗಿಲ್ಲ ಅಂತಕ್ಕಂಥದ್ದು ಇದರಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬಹುದು. ಆಮೇಲೆ ಈಗ ಈ ಜಾತಿ ಗಣತಿನ ಬಹಳ ತರಾತುರಿಯಲ್ಲಿ ಏನೋ ಒಂದು ಮಾಡ್ಬಿಡ್ಬೇಕು ಈ ಕೂಡ್ಲೇನೆ ಅಂತಕ್ಕಂಥದ್ದು ಕೆಲವೊಂದಷ್ಟು ರಾಜಕೀಯವಾದಂಥ ಒಂದಷ್ಟು ಲೆಕ್ಕಾಚಾರಗಳನ್ನ ಇಟ್ಕೊಂಡು ಏನು ಹೊರಟಿದ್ದಾರೆ. ಇವತ್ತು ನಾನೊಬ್ಬ ಯುವಕ ಆಗಿ ಹೇಳ್ತೀನಿ ರೀ, ಜಾತಿ ಅಂತಕ್ಕಂಥದ್ದು ಇದು ಪ್ರಮುಖವಾದಂಥ ಅಂಶ ಅಲ್ಲ ಮನುಷ್ಯನಿಗೆ. ಜಾತಿನೇ ಮುಂದಿಟ್ಕೊಂಡು ನಾವು ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಹೊಸದಾಗೆ 331 ಹೊಸ ಜಾತಿಗಳನ್ನ ಇಲ್ಲದೆ ಇರ್ತಕ್ಕಂಥ ಜಾತಿಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ವ್ಯವಸ್ಥಿತವಾದಂಥ ಸಂಚು ನಡೀತಾ ಇದೆ. ಯಾತಕ್ಕೆ? ನಿಮ್ಮ ರಾಜಕೀಯದ ಲಾಭಕ್ಕೋಸ್ಕರ 331 ಹೊಸ ಜಾತಿಗಳು. ಆ ಜಾತಿಗಳು ಇಲ್ವೇ ಇಲ್ಲ, ಹೆಸರೇ ಕೇಳಿಲ್ಲ, ನೀವೇ ಸೃಷ್ಟಿ ಮಾಡ್ತಾ ಇದ್ದೀರಿ. ಏನು ಇದರಿಂದ ಉದ್ದೇಶ ಏನು? ನಿಮ್ಮ ಮುಂದಿನ ರಾಜಕೀಯದ ಭವಿಷ್ಯಕ್ಕೋಸ್ಕರ ಈ ಜಾತಿ ಗಣತಿ ಆಗಬೇಕಾಗಿರ್ತಕ್ಕಂಥದ್ದು ಏನು? ಅಂತಿಮವಾಗಿ ಇಲ್ಲಿ ಆಗಬೇಕಾಗಿರುವಂಥದ್ದೇನು? ಯಾರು ಕಟ್ಟಕಡೆಯ ವ್ಯಕ್ತಿ ಇರ್ತಾನೆ ಸಮಾಜದಲ್ಲಿ, ಅವನಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ದೇವರಾಜಣ್ಣವ್ರು ಹೇಳ್ದಂಗೆ ಧ್ವನಿ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗೆ ಧ್ವನಿ ಆಗ್ತಕ್ಕಂಥದ್ದಕ್ಕೆ ಇವೆಲ್ಲವೂ ಕೂಡ ಆಗಬೇಕಾಗಿದೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೀನಿ. ಆದ್ರೆ ನೀವು ಈ ರಾಜ್ಯ ಸರ್ಕಾರದ ಕಡೆಯಿಂದ ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಈಗ ಆಲ್ರೆಡಿ ಕೇಂದ್ರ ಸರ್ಕಾರದಿಂದ ಒಂದು ಕಾಲಮ್ ಆ್ಯಡ್ ಮಾಡಿದಾರ್ರಿ, ಜಾತಿ ಗಣತಿ ಕಾಲಮ್ ಅವ್ರು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ನೀವ್ ಯಾಕೆ ಮತ್ತೆ ಪ್ಯಾರಲಲ್ ಆಗಿ ನೀವು ಇದನ್ನ ದುಡ್ಡು ಖರ್ಚು ಮಾಡ್ಕೊಂಡು ಮಾಡುವಂಥದ್ದೇನಿದೆ. ಆಮೇಲೆ ಸೆಪ್ಟೆಂಬರ್ 22ನೇ ತಾರೀಕಿಂದ ಮತ್ತೆ 420 crores 420 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಇಲ್ಲ ಕಮ್ಮಿ ಮಾಡಿ, ಅದೇ 420 ನಂಬರ್ ಕರೆಕ್ಟ್ ಆಗಿ ಇಟ್ಕೊಂಡಿದ್ದಾರೆ. ಈಗ 25 ಇತ್ತು, 20 ಬಂದಿದೆ. ಈಗ 420 ಅಷ್ಟೇ. ಅದು 420 ಕೋಟಿ ರೂಪಾಯಿಯಲ್ಲಿ ಸೆಪ್ಟೆಂಬರ್ 22ನೇ ತಾರೀಕಿಂದ 15 ದಿನದಲ್ಲಿ 2 ಕೋಟಿ ಮನೆಗಳು 15 ದಿನದಲ್ಲಿ 6.25 ಕೋಟಿ ಕನ್ನಡಿಗರನ್ನ ರೀಚ್ ಔಟ್ ಮಾಡ್ತಕ್ಕಂಥದ್ದಕ್ಕೆ ರೀ, ಪ್ರಾಕ್ಟಿಕಲಿ ರೀ, ಯಾರು ಮಾತಾಡುವಂತ ಮಾತಾ ಸರ್ ಇದು? ಸಾಧ್ಯನಾ ಇದು? ಇಸ್ ಇಟ್ ಸೈಂಟಿಫಿಕಲಿ ಪಾಸಿಬಲ್? BLO ಮಾಡಿಲ್ಲ, ಎಲ್ಲಿಂದ ಮಾಡ್ಲಿಕ್ಕೆ ಆಗ್ತದೆ? 15 ದಿನದಲ್ಲಿ, 10 ವರ್ಷದಿಂದ ಮಾಡದೇ ಇರೋದು, ಒಂದು ಡೆಕೆಡಿಂದ ನೀವು ಮಾಡೋಕ್ಕಾಗದೇ ಇರೋದನ್ನ ನೀವು 15 ದಿನದಲ್ಲಿ ಮಾಡ್ತೀರಾ ಅಂದ್ರೆ ಹೌ ಇಸ್ ಇಟ್ ಪಾಸಿಬಲ್ ಪ್ರಾಕ್ಟಿಕಲಿ? ಯಾತಕ್ಕೆ ನಿಮ್ಗೆ ಯಾಕೆ ಇಷ್ಟು ಅರ್ಜೆನ್ಸಿ? ಯಾಕೆ ಇಷ್ಟು ತರಾತುರಿ? ಯಾಕೆ? ಇದರಿಂದ ಉದ್ದೇಶಗಳೇನು? ಇದರಿಂದ ಆಗುವಂತ ಜನಕ್ಕಾಗುವಂತ ಲಾಭ ಏನು? ನಿಮಗೇನೋ ಲಾಭ ಆಗ್ಬೋದು, ಬಟ್ ಜನಗಳ ದೃಷ್ಟಿಯಲ್ಲಿ ಜನಕ್ಕೆ ಆಗ್ತಕ್ಕಂಥ ಲಾಭ ಏನು? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.